ಎಲ್ರಿಗೂ ನಮಸ್ಕಾರ. ನೋಡ್ರಿ, 3ನೇ ಅಧ್ಯಾಯ ಆದ ನಂತರ 4ನೇ ಅಧ್ಯಾಯ ಯಾವುದ್ರಿ? ವ್ಯವಹಾರ ಸೇವೆಗಳು, ಬಿಸ್ನೆಸ್ ಸರ್ವಿಸಸ್. ನೋಡ್ರಿ, ಈಗಾಗಲೇ ನೀವು ವ್ಯವಹಾರ ಅಂತಂದರೆ ಏನು, ಹೌದ್ರಿ? ವ್ಯವಹಾರದ ಅರ್ಥವನ್ನು ಈಗಾಗಲೇ ತಿಳ್ಕೊಂಡಿದ್ದೀರ. ಇನ್ನು ವ್ಯವಹಾರದಲ್ಲಿ ಬರುವಂತಹ ಸೇವೆಗಳು, ಹೌದ್ರಿ? ವ್ಯವಹಾರ ಸೇವೆಗಳು. ನೋಡಿ, ಇಲ್ಲಿ ಸೇವೆ ಅಂತಂದರೆ ಏನು? ನೋಡಿಲಿ, ವಾಟ್ ಈಸ್ ಅ ಸರ್ವಿಸ್? ನೋಡಿ, ಸೇವೆ ಅಂತಂದ್ರೆ ನೋಡಿ, ಸೇವೆಗಳೆಂದರೆ ಪ್ರತ್ಯೇಕವಾಗಿ ಗುರುತಿಸಲ್ಪಡುವ ಆದರೆ ಅವಶ್ಯವಾಗಿ ಕಣ್ಣಿಗೆ ಕಾಣದ ತೃಪ್ತಿ ನೀಡುವ ಎಲ್ಲ ಆರ್ಥಿಕ ಚಟುವಟಿಕೆಗಳಾಗಿವೆ ಅಂತ ಹೇಳ್ತೇವೆ. ನೋಡಿ, ಯಾಕಂತಂದ್ರೆ ಇಲ್ಲಿ ಆ ಸೇವೆ ಅನ್ನೋದು ಅಗೋಚರವಾಗಿದೆ, ಅದು ಕಣ್ಣಿಗೆ ಕಾಣಲಾರದ್ದು. ನೋಡ್ರಿ, ಆದ್ರೂ ಕೂಡ ಅದನ್ನು ನಾವೇನು ಮಾಡ್ತೀವಿ ರೀ? ಅನುಭವಿಸ್ತೀವಿ, ಹೌದ್ರಿ? ಆದರೆ ಸರಕು ಅನ್ನೋದು, ನೋಡ್ರಿ, ಸರಕು ಮತ್ತು ಸೇವೆ. ನೋಡ್ರಿ, ವ್ಯವಹಾರದ ಅರ್ಥವನ್ನು ಹೇಳಬೇಕಂತಂದ್ರೆ ನಾವಲ್ಲಿ ಹೇಳಬೇಕಾದ್ರೆ ಕೇವಲ ಸರಕು ಅಂತ ಹೇಳಂಗಿಲ್ಲ, ನಾವು ಸರಕಿನ ಜೊತೆಗೆ ಸೇವೆನೂ ಕೂಡ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಸರಕು ಅನ್ನೋದು ನೋಡ್ರಿ, ಅದು ಕಣ್ಣಿಗೆ ಕಾಣುವಂಥದ್ದು. ಸರಕು ಅಂತಂದ್ರೆ ಏನ್ರಿ? ವಸ್ತು. ಆ ವಸ್ತುವನ್ನು ಏನು ಮಾಡ್ತೀವಿ? ನಾವು ಕೊಂಡ್ಕೋತೀವಿ, ಅದನ್ನು ಸ್ಪರ್ಶಿಸ್ತೀವಿ. ಆದರೆ ಸೇವೆಯನ್ನು ನೋಡಿ, ಇಲ್ಲಿ ಸೇವೆಗಳೆಂದರೆ ಪ್ರತ್ಯೇಕವಾಗಿ ಗುರುತಿಸಲ್ಪಡುವ ಆದರೆ ಅವಶ್ಯಕವಾಗಿ ಕಣ್ಣಿಗೆ ಕಾಣದ ಆದರೆ ಅಲ್ಲಿ ತೃಪ್ತಿ ನೀಡುವ ಎಲ್ಲ ಆರ್ಥಿಕ ಚಟುವಟಿಕೆಗಳಾಗಿವೆ. ನೋಡ್ರಿ, ಅಲ್ಲಿ ಸೇವೆಯನ್ನು ಪಡೆಯುವುದರ ಮುಖಾಂತರ ನಾವೇನು ಮಾಡ್ತೀವಿ? ತೃಪ್ತಿಯನ್ನು ಪಡಿತೀವಿ. ಅದಕ್ಕೆ ಇಲ್ಲಿ ಸೇವೆ ಅನ್ನೋದು ಕಣ್ಣಿಗೆ ಕಾಣಲಾರದು, ಇದು ಅಗೋಚರ ಅಂತ ಹೇಳ್ತೇವೆ ರೀ. ನೋಡಿ, ಆದರೆ ಇಲ್ಲಿ ಆ ಸೇವೆಯನ್ನು ಯಾವ ರೀತಿಯಾಗಿ ತೃಪ್ತಿಯನ್ನು ಪಡೆಯುವುದರ ಮುಖಾಂತರ, ಹೋದರೆ ತೃಪ್ತಿಯನ್ನು ನೀಡುವ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ಈ ಸೇವೆಯು ಒಳಗೊಂಡಿದೆ ಅಂತ ಹೇಳ್ತೀವಿ. ನೋಡಿ, ನಾವಿಲ್ಲಿ ಉದಾಹರಣೆಗೆ ಹೇಳಬೇಕಂತಂದ್ರೆ ನೋಡಿ, ಇಲ್ಲಿ ವೈದ್ಯರು ಕೊಡುವಂತಹ ಚಿಕಿತ್ಸೆ, ನೋಡ್ರಿ, ವೈದ್ಯರು ಕೊಡುವಂತಹ ಚಿಕಿತ್ಸೆ ಅದು ಕಣ್ಣಿಗೆ ಕಾಣಲಾರದು. ಆದರೆ ಆ ಚಿಕಿತ್ಸೆಯನ್ನು ಪಡೆಯುವುದರ ಮುಖಾಂತರ ಅಲ್ಲಿ ಏನಾಕಂದ್ರೆ ಆ ರೋಗಿಯು ಏನಾಕಂದ್ರೆ ಗುಣಮುಖನಾಗ್ತಾನೆ. ಅಂತಂದ್ರೆ ಆ ಚಿಕಿತ್ಸೆ ಅನ್ನೋದು ಏನ್ರೆ ಕಣ್ಣಿಗೆ ಕಾಣಲಾರದು, ಅದು ಸೇವೆ ಅಂತ ನಾವು ಹೇಳ್ತೀವಿ. ಇನ್ನು ಆ ವೈದ್ಯರು ಕೊಡುವಂತಹ ಚಿಕಿತ್ಸೆಯನ್ನು ಮಾತ್ರ ನಾವು ಪಡಿಲಿಕ್ಕೆ ಸಾಧ್ಯ, ಆದರೆ ವೈದ್ಯರನ್ನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಲ್ರಿ? ಇಲ್ಲ. ನೋಡ್ರಲ್ಲಿ, ವೈದ್ಯರನ್ನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ವೈದ್ಯರು ಕೊಡುವಂತಹ ಚಿಕಿತ್ಸೆಯನ್ನು ಪಡಿಬೋದು. ನೋಡ್ರಿ, ಅಲ್ಲಿ ಆ ವೈದ್ಯರು ಕೊಡುವಂತಹ ಚಿಕಿತ್ಸೆಯನ್ನು ಅದು ಕಣ್ಣಿಗೆ ಕಾಣಲಾರದ್ದು, ಅದು ಅಗೋಚರ. ನೋಡ್ರಿ, ಆದರೆ ಆ ಚಿಕಿತ್ಸೆಯಿಂದ ನಾವೇನಾಗ್ತೀವ್ರಿ? ಗುಣಮುಖರಾಗ್ತೀವಿ ನೋಡ್ರಿ. ಅದಕ್ಕೆ ಅದ್ರ ಜೊತೆಗೆ ಆ ವೈದ್ಯರು ಕೊಡುವಂತಹ ಏನ್ರಿ? ಔಷಧಿ. ನೋಡ್ರಿ, ವೈದ್ಯರು ಕೊಡುವಂತಹ ಔಷಧಿ ಕಣ್ಣಿಗೆ ಕಾಣುವಂಥದ್ದು, ಅದಕ್ಕೆ ನಾವೇನು ಅನ್ಬೋದ್ರಿ? ಸರಕು ಅಂತ ನಾವು ಹೇಳ್ಬೋದು, ಹೌದ್ರಿ? ಕಣ್ಣಿಗೆ ಕಾಣುವಂಥದ್ದು ಯಾವುದ್ರಿ? ಔಷಧಿ, ಅದು ಸರಕು. ಕಣ್ಣಿಗೆ ಕಾಣಲಾರದ್ದು ಯಾವುದ್ರಿ? ಚಿಕಿತ್ಸೆ, ಅದು ಸೇವೆ ಅಂತ ನಾವು ಹೇಳ್ಬೋದು. ನೋಡ್ರಿ, ಅದಕ್ಕೆ ಇಲ್ಲಿ ಸೇವೆಯನ್ನು ನಾವು ಸ್ಪರ್ಶಿಸಲಾಗುವುದಿಲ್ಲ, ಸೇವೆಯನ್ನು ನಾವು ನೋಡಲಿಕ್ಕೆ ಆಗುವುದಿಲ್ಲ. ಆದ್ರೂ ಕೂಡ ಅದರಿಂದ ನಾವೇನು ಕಾಣ್ತೀವಿ ರೀ? ತೃಪ್ತಿಯನ್ನು ಕಾಣ್ತೀವಿ. ಅದಕ್ಕೆ ಇಲ್ಲಿ ಸೇವೆಗಳೆಂದರೆ ಪ್ರತ್ಯೇಕವಾಗಿ ಗುರುತಿಸಲ್ಪಡುವ ಸೇವೆಗಳೆಂದರೆ ಪ್ರತ್ಯೇಕವಾಗಿ ಗುರುತಿಸಲ್ಪಡುವ ಆದರೆ ಅವಶ್ಯವಾಗಿ ಕಣ್ಣಿಗೆ ಕಾಣದ ತೃಪ್ತಿ ನೀಡುವ ಎಲ್ಲ ಆರ್ಥಿಕ ಚಟುವಟಿಕೆಯಾಗಿದೆ.
ನೋಡಿಲಿ, ಸೇವೆಗಳೆಂದರೆ ಪ್ರತ್ಯೇಕವಾಗಿ ಗುರುತಿಸಲ್ಪಡುವ ಆದರೆ ಅವಶ್ಯಕವಾಗಿ ಕಣ್ಣಿಗೆ ಕಾಣದ ತೃಪ್ತಿ ನೀಡುವ ಎಲ್ಲ ಆರ್ಥಿಕ ಚಟುವಟಿಕೆಗಳಾಗಿವೆ. ನಾವು ನೋಡ್ರಿ ಸೇವೆಯನ್ನು ಪಡೆಯುವುದರ ಮುಖಾಂತರ, ಆದರೆ ಸೇವೆ ಅನ್ನೋದು ಅಗೋಚರವಾಗಿದೆ, ಅದನ್ನು ಸ್ಪರ್ಶಿಸಲಾಗುವುದಿಲ್ಲ, ಅದನ್ನು ನೋಡಲು ಆಗುವುದಿಲ್ಲ. ಆದ್ರೂ ಕೂಡ ಆ ಒಂದು ಸೇವೆಯನ್ನು ಪಡೆಯುವುದರ ಮುಖಾಂತರ ನಾವೇನು ಮಾಡ್ತೀವಿ, ತೃಪ್ತಿಯನ್ನು ಕಾಣ್ತೀವಿ. ನೋಡೋದಕ್ಕೆ ನಾನು ಹೇಳಿದ ಹಾಗೆ ಉದಾಹರಣೆ ಯಾವುದ್ರಿ, ವೈದ್ಯರ ಚಿಕಿತ್ಸೆ. ನೋಡಲ್ಲಿ ಸರಕು ಅಂತ ಬಂದಾಗ ಏನಕ್ಕತ್ರಿ, ಸರಕು ಅನ್ನೋದು ಗೋಚರ, ಅದು ಕಣ್ಣಿಗೆ ಕಾಣುವಂಥದ್ದು, ಅದನ್ನು ಸ್ಪರ್ಶಿಸಲು ಸಾಧ್ಯ. ನೋಡೋದನ್ನು ಸರಕನ್ನು ನಾವೇನು ಮಾಡ್ತೀವಿ, ಕೊಂಡುಕೊಳ್ತೀವಿ. ಹೌದ್ರಿ, ಸರಕನ್ನು ಕೊಂಡುಕೊಳ್ತೀವಿ, ಅದು ಕಣ್ಣಿಗೆ ಕಾಣುವಂಥದ್ದು. ನೋಡೋದಕ್ಕೆ ಇಲ್ಲಿ ವೈದ್ಯರ ಚಿಕಿತ್ಸೆ ಅನ್ನೋದು ಇದು ಏನ್ರಿ, ಸೇವೆ, ಇದು ಕಣ್ಣಿಗೆ ಕಾಣಲಾರದ್ದು. ಆದರೂ ವೈದ್ಯರು ಕೊಡುವಂತಹ ಏನ್ರಿ ಮೆಡಿಸಿನ್ಸ್, ಏನ್ರಿ ಔಷಧಿಗಳದಾವಲ್ರಿ, ಅವು ಸರಕು ಅಂತ ನಾವು ಹೇಳ್ಬೋದು. ಅದಕ್ಕೆ ಯಾಕಂತಂದ್ರೆ ಅವು ಕಣ್ಣಿಗೆ ಕಾಣುವಂಥ. ನೋಡ್ರಿ, ಔಷಧಿಗಳನ್ನು ನಾವೇನು ಮಾಡ್ತೀವಿ, ಔಷಧಿಗಳನ್ನು ಕೊಂಡುಕೋತೀವಿ. ಆ ಔಷಧಿಯನ್ನು ಬಳಕೆ ಮಾಡಿಕೊಳ್ಳುವುದರ ಮುಖಾಂತರ ಏನು ಮಾಡ್ತೀವಿ, ನಾವು ನಮ್ಮ ಗುಣಮುಖರಾಗ್ತೀವಿ. ಹೌದ್ರಿ, ಅದಕ್ಕೆ ವೈದ್ಯರು ಕೊಡುವಂತಹ ಚಿಕಿತ್ಸೆನ ಏನು ಕರಿತೀವಿ, ನಾವು ಸೇವೆ ಅಂಥೇಳಿ ಕರಿತೀವಿ. ನೋಡಿಲಿ, ನಾವು ವೈದ್ಯರಿಂದ ಬರೀ ಸಲಹೆಗಳನ್ನು ಪಡೆಯಬಹುದು ವಿನಃ ವೈದ್ಯರನ್ನೇ ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ನೋಡೋದಕ್ಕೆ ಅದು ವೈದ್ಯರನ್ನು ಕೊಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಆದರೆ ವೈದ್ಯರಿಂದ ಸಲಹೆಗಳನ್ನು ಮಾತ್ರ ಪಡಿಬಹುದು, ವೈದ್ಯರಿಂದ ಚಿಕಿತ್ಸೆಯನ್ನು ಮಾತ್ರ ಅಲ್ಲಿ ಪಡಿಬಹುದು. ಇದು ಏನ್ರಿ ಸೇವೆಯ ಅರ್ಥ ತಿಳಿದ್ರೆ. ಸೇವೆಗಳೆಂದರೆ ಪ್ರತ್ಯೇಕವಾಗಿ ಗುರುತಿಸಲ್ಪಡುವ ಆದರೆ ಅವಶ್ಯವಾಗಿ ಕಣ್ಣಿಗೆ ಕಾಣದ ಆದರೆ ತೃಪ್ತಿ ನೀಡುವ ಎಲ್ಲ ಆರ್ಥಿಕ ಚಟುವಟಿಕೆಗಳಾಗಿವೆ. ಇದಕ್ಕೆ ನಾನು ಕರಿತೀವಿ, ನಾವು ಸೇವೆ ಅಂತ ಹೇಳಿ ಕರಿತೀವಿ. ನೋಡ್ರಿ, ಇದು 4ನೇ ಅಧ್ಯಾಯ. ಇನ್ನು ಸೇವೆಯ ಅರ್ಥ ಆದ ನಂತರ ನೆಕ್ಸ್ಟ್ ಬರೋದ್ರಿ ಸೇವೆಗಳ ಸ್ವರೂಪ ಅಥವಾ ಸೇವೆಯ ಲಕ್ಷಣಗಳು. ನೋಡಿಲಿ, ಸೇವೆಯು ಪ್ರಮುಖವಾಗಿ 5 ಮೂಲಭೂತ ಗುಣಲಕ್ಷಣಗಳನ್ನು ಹೊಂದಿದೆ. ಈ ಲಕ್ಷಣಗಳು ಸೇವೆಯನ್ನು ಸರಕುಗಳಿಂದ ಪ್ರತ್ಯೇಕಿಸುತ್ತವೆ ಮತ್ತು ಅವುಗಳನ್ನು ಸೇವೆಯ 5 ಮೂಲ ಲಕ್ಷಣಗಳೆಂದು ಗುರುತಿಸಲಾಗಿದೆ. ನೋಡ್ರಿ, ಇಲ್ಲಿ ಸರಕುನ ಬೇರೆ ರೀ, ಸೇವೆನ ಬೇರೆ. ಸರಕು ಅನ್ನೋದು ಕಣ್ಣಿಗೆ ಕಾಣುವಂಥದ್ದು, ಸೇವೆ ಅನ್ನೋದು ಕಣ್ಣಿಗೆ ಕಾಣಲಾರದ್ದು. ನೋಡಲಿ, ಸರಕಿನ ಜೊತೆಗೆ ಸೇವೆಯನ್ನು ಅಲ್ಲಿ ಪ್ರತ್ಯೇಕ ಮಾಡುವಂತಹ 5 ಏನದಾವ್ರಿ ಮೂಲ ಗುಣಲಕ್ಷಣಗಳದಾವು. ಆ 5 ಲಕ್ಷಣಗಳು ಯಾವುವು ಅನ್ನೋದನ್ನು ನಾವೀಗ ನೋಡೋಣ. ನೋಡ್ರಿ, ಮೊದಲನೇದು ಅಗೋಚರತೆ. ನೋಡ್ರಿ, ಅಗೋಚರತೆ, ಗೋಚರ, ಅಗೋಚರ. ಸೇವೆ ಅನ್ನೋದು ಅಗೋಚರವಾಗಿದೆ, ಅದು ಕಣ್ಣಿಗೆ ಕಾಣಲಾರದ್ದು. ನೋಡ್ರಿ, ಇಲ್ಲಿ ಸೇವೆಗಳು ಅದೃಶ್ಯವಾಗಿದ್ದು ಅವುಗಳನ್ನು ಸ್ಪರ್ಶಿಸಲಾಗುವುದಿಲ್ಲ. ನೋಡ್ರಿ, ಸೇವೆಯನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಸ್ಪರ್ಶಿಸಲಿಕ್ಕೆ ಸಾಧ್ಯ ಇಲ್ಲ. ಸೇವೆಗಳು ಅನುಭವ ಸಾಧ್ಯ ಸ್ವರೂಪದಲ್ಲಿರುತ್ತವೆ. ನೋಡ್ರಿ, ಅಲ್ಲಿ ಸೇವೆ ಅನ್ನೋದನ್ನು ನಾವು ಎದರಿಂದ ಗುರುತಿಸ್ಬೋದ್ರಿ, ಅನುಭವದಿಂದ ಮಾತ್ರ, ತೃಪ್ತಿಯಿಂದ ಮಾತ್ರ ಅದನ್ನು ಗುರುತಿಸಲು ಸಾಧ್ಯ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ನಮಗೆ ವೈದ್ಯರ ಸೇವೆಯ ರುಚಿ ನೋಡಲು ಅಸಾಧ್ಯ. ನೋಡ್ರಿ, ವೈದ್ಯರ ಸೇವೆಯನ್ನು ರುಚಿ ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ, ಅದು ಅಸಾಧ್ಯವಾದದ್ದು. ಇನ್ನು ಮನೋರಂಜನೆಯ ಕಾರ್ಯಕ್ರಮಗಳನ್ನು ಮುಟ್ಟಲಾಗುವುದಿಲ್ಲ. ನೋಡ್ರಿ, ಅಲ್ಲಿ ಮನೋರಂಜನೆಯನ್ನು
ಅದನ್ನು ಆ ಕಾರ್ಯಕ್ರಮವನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅದರಿಂದ ಏನಾಗ್ಬೋದು ರೀ, ತೃಪ್ತಿಯನ್ನು ಕಾಣಬಹುದು. ವೈದ್ಯರ ಚಿಕಿತ್ಸೆಯ ಮುಖಾಂತರ ಅಲ್ಲಿ ನಾವು ಏನು ಮಾಡ್ಬೋದು ರೀ, ಗುಣಮುಖರಾಗಬಹುದು. ನೋಡ್ರಿ ಇಲ್ಲಿ ಅಗೋಚರ ಅಂತಂದ್ರೆ ಅಲ್ಲಿ ಕಣ್ಣಿಗೆ ಕಾಣಲಾರದ್ದು, ಅದನ್ನು ಸ್ಪರ್ಶಿಸಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ಆದುದರಿಂದಲೇ ಮುಖ್ಯವಾಗಿ ಗ್ರಾಹಕರು ಬಯಸುವ ಸೇವಾ ಅನುಭವಗಳನ್ನು ಸೃಷ್ಟಿಸಲು ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನಿಸಬೇಕಾಗುತ್ತದೆ. ನೋಡಿ, ಯಾಕಂತಂದ್ರೆ ಅಲ್ಲಿ ವೈದ್ಯರ ಚಿಕಿತ್ಸೆಯಿಂದ ಒಬ್ಬ ರೋಗಿ ಬಯಸುವ ಉತ್ತಮ ಅನುಭವ. ನೋಡಿರಿ, ವೈದ್ಯರ ಚಿಕಿತ್ಸೆಯಿಂದ ಒಬ್ಬ ರೋಗಿ ಬಯಸುವ ಉತ್ತಮ ಅನುಭವ ಅಂತಂದ್ರೆ ಆ ವೈದ್ಯರ ಚಿಕಿತ್ಸೆಯಿಂದ ರೋಗಿ ಏನಾಗಬೇಕ್ರಿ, ಗುಣಮುಖನಾಗಬೇಕು. ಉತ್ತಮ ಅನುಭವ ಅಂತಂದ್ರೆ ಆ ಚಿಕಿತ್ಸೆಯನ್ನು ಪಡೆಯುವುದರ ಮುಖಾಂತರ ಆ ರೋಗಿ ಏನಾಗಬೇಕ್ರಿ, ಗುಣಮುಖರಾಗಬೇಕು. ಆವಾಗ ಮಾತ್ರ ನಾವು ಏನಂತ ಕರಿತೀವರಲ್ಲಿ, ಉತ್ತಮ ಅನುಭವ ಅಂತ ಕರಿತೀವಿ. ಅದಕ್ಕೆ ಉದಾಹರಣೆಗೆ ವೈದ್ಯರ ಚಿಕಿತ್ಸೆ ಅನ್ನೋದು ಕಣ್ಣಿಗೆ ಕಾಣಲಾರದ್ದು. ನೋಡ್ರಿ, ಅದನ್ನು ಸ್ಪರ್ಶಿಸಲು, ಅದನ್ನು ಮುಟ್ಲಿಕ್ಕೆ, ಆ ಚಿಕಿತ್ಸೆಯನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ನಾವು ಅದನ್ನ ಅನುಭವವನ್ನು ಪಡಿಬೇಕು. ಉತ್ತಮ ಅನುಭವ ನಮ್ಗೆ ಯಾವಾಗ ಆಗ್ತದ್ರಿ, ಆ ವೈದ್ಯರು ಕೊಡುವಂತಹ ಚಿಕಿತ್ಸೆಯಿಂದ ನಾವು ಯಾವಾಗ ಗುಣಮುಖರಾಗ್ತೇವೆ ಅವಾಗ ನಾವೇನು ಕಾಣ್ತೇವೆ ರೀ, ತೃಪ್ತಿಯನ್ನು ಕಾಣ್ತೇವೆ. ಅವಾಗ ನಮಗೇನು ಬರ್ತದೆ, ಒಂದು ಉತ್ತಮ ಅನುಭವ ಬರ್ತದೆ. ಅದಕ್ಕೇನು ಹೇಳ್ತೇವೆ ರೀ, ಸೇವೆ ಅನ್ನೋದು ಏನಾಗೈತೆ ರೀ, ಅಗೋಚರವಾಗಿದೆ, ಇದು ಕಣ್ಣಿಗೆ ಕಾಣಲಾರದ್ದು. ಇನ್ನು ಎರಡನೇದು ಅಸಂಗತತೆ. ನೋಡ್ರಿ, ಅಸಂಗತತೆ ಅಂತಂದರೆ ಏನು? ನೋಡ್ರಿ, ಅಸಂಗತತೆ ಸೇವೆಯ ಎರಡನೆಯ ಪ್ರಮುಖ ಲಕ್ಷಣವಾಗಿದೆ. ನೋಡ್ರಿ, ಅಸಂಗತತೆ ಅನ್ನೋದು ಸೇವೆಯ ಎರಡನೆಯ ಪ್ರಮುಖ ಲಕ್ಷಣವಾಗಿದೆ. ನೋಡ್ರಿ, ಅದಕ್ಕಿಲ್ಲಿ ಸೇವೆಯು ಯಾವುದೇ ಶಿಷ್ಟ ಭೌತಿಕ ಉತ್ಪನ್ನವಲ್ಲ. ಸೇವೆಯನ್ನು ಪ್ರತಿ ಬಾರಿಯೂ ಪ್ರತ್ಯೇಕವಾಗಿ ನೀಡಬೇಕಾಗುತ್ತದೆ. ನೋಡ್ರಲ್ಲಿ ಸರಕು ಅನ್ನೋದು ಒಂದು ಭೌತಿಕ ಉತ್ಪನ್ನ. ಆ ಸರಕನ್ನು ನಾವು ಏನು ಮಾಡ್ತೇವೆ ರೀ, ಉತ್ಪಾದನೆ ಮಾಡಿ ಯಾವಾಗಲಾದರೂ ಅದನ್ನು ಏನು ಮಾಡ್ಬೋದು, ನಾವು ಗ್ರಾಹಕರಿಗೆ ಮಾರಾಟ ಮಾಡ್ಬೋದು. ಆದರೆ ಸೇವೆ ಅನ್ನೋದು ನೋಡ್ರಲ್ಲಿ, ಸೇವೆ ಅನ್ನೋದು ಏನದರದು, ಅದನ್ನು ಗ್ರಾಹಕರು ಉಪಸ್ಥಿತರು ಇರುವಾಗಲೇ ಆ ಸೇವೆಯನ್ನು ಗ್ರಾಹಕರಿಗೆ ಒದಗಿಸಬೇಕು. ನೋಡ್ರಿ, ಅಂತಂದ್ರಲ್ಲಿ ಪ್ರತಿ ಬಾರಿಯೂ ಆ ಸೇವೆಯನ್ನು ಪ್ರತ್ಯೇಕವಾಗಿ ನೀಡಬೇಕಾಗುತ್ತದೆ. ನೋಡ್ರಿ, ಯಾಕಂತಂದ್ರಲ್ಲಿ ಗ್ರಾಹಕರ ಬೇಡಿಕೆಯು ಬದಲಾದಂತೆ ಅಲ್ಲಿ ಗ್ರಾಹಕರ ಸೇವೆಯನ್ನು ಪ್ರತ್ಯೇಕವಾಗಿ ಏನು ಮಾಡಬೇಕಾಗ್ತದೆ ರೀ, ನೀಡಬೇಕಾಗುತ್ತದೆ. ನೋಡ್ರಿ, ಯಾಕಂತಂದ್ರೆ ಬೇರೆ ಬೇರೆ ಗ್ರಾಹಕರು ಬೇರೆ ಬೇರೆ ಬೇಡಿಕೆ ಅಥವಾ ನಿರೀಕ್ಷೆಯನ್ನು ಇಟ್ಟುಕೊಂಡಿರುತ್ತಾರೆ. ನೋಡಲಿ, ಗ್ರಾಹಕರ ಎಲ್ಲ ಬೇಡಿಕೆಗಳು, ಗ್ರಾಹಕರ ಎಲ್ಲ ನಿರೀಕ್ಷೆಗಳು ಒಂದೇ ರೀತಿಯಾಗಿರುವುದಿಲ್ಲ. ಅಲ್ಲಿ ಗ್ರಾಹಕರ ಬೇಡಿಕೆ ಅನ್ನೋದು ಗ್ರಾಹಕರಿಂದ ಗ್ರಾಹಕರಿಗೆ ಏನಾಗತ್ತೆ, ವಿಭಿನ್ನವಾಗಿರ್ತದೆ. ಒಬ್ಬ ಗ್ರಾಹಕನ ಬೇಡಿಕೆ ಇನ್ನೊಬ್ಬ ಗ್ರಾಹಕನ ಬೇಡಿಕೆಗೆ ವಿರುದ್ಧವಾಗಿರಬಹುದು. ಹೌದ್ರೆ, ಅಂಥದ್ರಲ್ಲಿ ನಾವು ಸೇವೆಯನ್ನು ಒದಗಿಸ್ಬೇಕಂತಂದ್ರೆ ಪ್ರತಿಯೊಬ್ಬ ಗ್ರಾಹಕನ ಬೇಡಿಕೆಯನ್ನು ಈಡೇರಿಸುವಂತಹ ಪ್ರಯತ್ನವನ್ನು ಮಾಡಬೇಕು. ನೋಡ್ರಿ, ಹಾಗಾಗಿ ಸೇವೆಯನ್ನು ನೀಡುವವರು ಗ್ರಾಹಕರ ಅವಶ್ಯಕತೆ ಅನುಸಾರ ತಮ್ಮ ಸೇವೆಯನ್ನು ಮಾರ್ಪಡಿಸುವ ಅವಕಾಶವನ್ನು ಹೊಂದಿರಬೇಕಾಗುತ್ತದೆ. ನೋಡಲಿ, ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ಅವರು ತಮ್ಮ ಸೇವೆಗಳಲ್ಲಿ ಏನು ಮಾಡಬೇಕಾಗ್ತದೆ, ಬದಲಾವಣೆಗಳನ್ನು ಮಾಡ್ಕೋಬೇಕಾಗ್ತದೆ. ಯಾಕಂತಂದ್ರೆ ಗ್ರಾಹಕರ ಬೇಡಿಕೆಯು ಒಂದೇ ರೀತಿಯಾಗಿರುವುದಿಲ್ಲ. ಗ್ರಾಹಕರ ಬೇಡಿಕೆ ಅನ್ನೋದು ದಿನಕ್ಕೆ ಬದಲಾಗ್ತಾ ಇರ್ತದೆ. ನೋಡ್ರಿ, ಆ ಬದಲಾವಣೆಗೆ ತಕ್ಕಂತೆ ನಾವು ಗ್ರಾಹಕರಿಗೆ ಸೇವೆಗಳನ್ನು ಒದಗಿಸ್ಬೇಕಾಗ್ತದೆ. ನೋಡ್ರಿ, ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಮೊಬೈಲ್ ಸೇವೆಗಳು. ನೋಡ್ರಿ, ಮೊಬೈಲ್ ಸೇವೆಗಳು ಅಂತಂದ್ರೆ ಮೊಬೈಲ್ ಏನು ಗ್ರಾಹಕರು ಅದನ್ನು ಉಪಯೋಗ ಮಾಡ್ತಾರಲ್ರಿ, ಅದರಲ್ಲಿ ಗ್ರಾಹಕರಿಗೆ ನಾವು ಒದಗಿಸುವಂತಹ ಸೇವೆಗಳು ಏನಾಗ್ತಾವ್ರಿ, ದಿನದಿಂದ ದಿನಕ್ಕೆ ಬದಲಾಗ್ತಾ ಹೋಗ್ತಿರ್ತಾವೆ. ಹೆಚ್ಚಿನ ಒಂದು ಸೇವೆಗಳು ಗ್ರಾಹಕರಿಗೆ ಒದಗ್ತಿರ್ತಾವೆ. ಅಂತಂದ್ರೆ ಆ ಒಂದು ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿರುವಂಥ ಸೇವೆಗಳನ್ನು ನಾವು ಏನು ಮಾಡ್ಬೇಕ್ರಿ, ಗ್ರಾಹಕರಿಗೆ ಒದಗಿಸಿಕೊಡುವಂಥ ಕೆಲಸವನ್ನು ಮಾಡ್ಬೇಕಂತಂದ್ರೆ ನಾವು ಸೇವೆಗಳಲ್ಲಿ ಏನು ಮಾಡ್ಬೇಕ್ರಿ, ಮಾರ್ಪಾಡು ಮಾಡ್ಕೋಬೇಕು, ಬದಲಾವಣೆಗಳನ್ನು ಮಾಡ್ಕೋಬೇಕು. ಹೆಚ್ಚಿನ ಒಂದು ಸೇವೆಗಳನ್ನು ಗ್ರಾಹಕರಿಗೆ ತಲುಪಿಸ್ಬೇಕು. ಇದು ಎರಡನೇದ್ರಿ. ಇನ್ನು ಮೂರನೇದು ಬೇರ್ಪಡಿಸಲಾಗದಿರುವಿಕೆ. ಬೇರ್ಪಡಿಸಲಾಗದಿರುವಿಕೆ. ನೋಡ್ರಿ, ಇಲ್ಲಿ ಸೇವೆಯ ಪ್ರಮುಖ ಗುಣಲಕ್ಷಣಗಳಲ್ಲಿ ಇನ್ನೊಂದು ಯಾವುದ್ರಿ,
ಬೇರ್ಪಡಿಸಲಾಗದಿರುವಿಕೆ. ನೋಡ್ರಿ ಇಲ್ಲಿ ಸೇವಾ ಚಟುವಟಿಕೆಯ ಉತ್ಪಾದನೆ ಮತ್ತು ಅನುಭೋಗಗಳು ಜೊತೆ ಜೊತೆಯಲ್ಲೇ ಸಾಗುತ್ತವೆ. ನೋಡ್ರಿ ಅಲ್ಲಿ ಉತ್ಪಾದನೆ ಮತ್ತು ಅನುಭೋಗ ಜೊತೆ ಜೊತೆಯಲ್ಲೇ ಸಾಗುತ್ತವೆ. ನೋಡ್ರಿ ಯಾಕಂತಂದ್ರೆ ಅಲ್ಲಿ ಆ ಉತ್ಪಾದನೆ ಆ ಉತ್ಪನ್ನವನ್ನು ಖರೀದಿ ಮಾಡುವುದರ ಮುಖಾಂತರ ಅದನ್ನು ಅನುಭವಿಸ್ಬೇಕಾಗ್ತದೆ. ಯಾರೇ ಗ್ರಾಹಕ ಅಂತಂದ್ರೆ ಆ ಒಂದು ಸ್ಥಳದಲ್ಲಿ ಗ್ರಾಹಕನ ಅವಶ್ಯಕತೆ ಅದ. ಗ್ರಾಹಕ ಮಾತ್ರ ಒಂದು ಆ ಸ್ಥಳದಲ್ಲಿ ಏನಿರ್ಬೇಕು, ಅವನು ಉಪಸ್ಥಿತನಾಗಿರಬೇಕು. ನೋಡ್ರಿ ಅಂತಂದ್ರೆ ಅಲ್ಲಿ ಉದಾಹರಣೆಗೆ ಹೇಳಬೇಕಂತಂದ್ರೆ ATM ಹೌದ್ರಿ. ATM ಅನ್ನೋದು ಆಟೋಮೇಟೆಡ್ ಟೆಲ್ಲರ್ ಮಷೀನ್. ನೋಡ್ರಿ ಇಲ್ಲಿ ATM ಅನ್ನೋದು ಏನು ಮಾಡುತ್ತೆ, ಗ್ರಾಹಕರಿಗೆ ಸೇವೆಯನ್ನು ಒದಗಿಸಿಕೊಡ್ತದೆ. ನೋಡ್ರಿ ಇಲ್ಲಿ ಅದು ಆ ಒಂದು ಮಷೀನ್ ಏನು ಮಾಡ್ತದ್ರಿ, ಗ್ರಾಹಕರಿಗೆ ಠೇವಣಿ, ಹಿಂಪಡೆಯುವಿಕೆ ಇತ್ಯಾದಿ ಬ್ಯಾಂಕ್ಗಳ ಸೇವೆಗಳನ್ನು ಒದಗಿಸಿಕೊಡ್ತದೆ. ನೋಡ್ರಿ ಅಲ್ಲಿ ಆ ATMನ ಸೇವೆಯನ್ನು ಗ್ರಾಹಕ ಪಡ್ಕೋಬೇಕಂತಂದ್ರೆ ಆ ATM ಅಲ್ಲಿ ಯಾರಿರ್ಬೇಕ್ರಿ, ಗ್ರಾಹಕ ಉಪಸ್ಥಿತನಿರಬೇಕು. ನೋಡ್ರಿ ಆವಾಗ ಮಾತ್ರ ಆ ಸೇವೆಯನ್ನು ಗ್ರಾಹಕನು ಪಡೆಯಲು ಸಾಧ್ಯ ಅಂತ ಹೇಳಿದೆ. ನೋಡ್ರಿ ಆದರೆ ಅದೇ ಸಮಯದಲ್ಲಿ ಗ್ರಾಹಕ ಅಲ್ಲಿ ಬೇಕೇ ಬೇಕು, ಗ್ರಾಹಕ ಅಲ್ಲಿ ಉಪಸ್ಥಿತನಿರಬೇಕು. ಹೌದ್ರೆ ಆವಾಗ ಮಾತ್ರ ಆ ಸೇವೆಯನ್ನು ಗ್ರಾಹಕ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ನೋಡೋದಕ್ಕೆ ಇಲ್ಲಿ ಬೇರ್ಪಡಿಸಲಾಗದಿರುವಿಕೆ ಅಂತಂದ್ರಲ್ಲಿ ಉತ್ಪನ್ನ ಅದ್ರ ಜೊತೆಗೆ ಗ್ರಾಹಕ ಇಬ್ಬರು ಕೂಡ ಏನಾಗಿರ್ಬೇಕ್ರಿ, ಉಪಸ್ಥಿತರಾಗಿರಬೇಕು. ನೋಡ್ರಿ ನಾವು ಅಲ್ಲಿ ಉದಾಹರಣೆಗೆ ಹೇಳ್ತೇವೆ ಏನಂತಂದ್ರೆ ಐಸ್ ಕ್ರೀಮ್ ಪಾರ್ಲರ್ನಲ್ಲಿ ಐಸ್ ಕ್ರೀಮನ್ನು ಕೊಂಡುಕೊಳ್ಳುವುದು. ಹೌದ್ರೆ ಇನ್ನು ಐಸ್ ಕ್ರೀಮ್ ಪಾರ್ಲರಲ್ಲಿ ಆ ಐಸ್ ಕ್ರೀಮನ್ನು ಕೊಂಡುಕೊಂಡು ಅಲ್ಲೇ ಆ ಐಸ್ ಕ್ರೀಮನ್ನು ಸವಿಯುವುದು. ನೋಡ್ರಲ್ಲಿ ಎಷ್ಟು ವ್ಯತ್ಯಾಸ ಅದ, ಕೊಂಡುಕೊಳ್ಳೋದು ಮತ್ತು ಅದನ್ನು ಉಪಯೋಗಿಸಿಕೊಳ್ಳುವುದು ಅಂತಂದ್ರೆ ಅಲ್ಲಿ ಆ ಅನುಭವವನ್ನು ಅದರ ಅನುಭವವನ್ನು ನಾವೇನು ಮಾಡ್ತೀವಿ ರೀ, ಅಲ್ಲೇ ಆ ಅನುಭವವನ್ನು ಪಡಿತೀವಿ. ಹೌದ್ರಿ ಅಂತಂದ್ರೆ ಅಲ್ಲಿ ವ್ಯತ್ಯಾಸ ಎಷ್ಟದ ಅಂದರೆ ಗ್ರಾಹಕನ ಬೇಡಿಕೆಯನ್ನು ಅವನ ಅನುಭವವನ್ನು ನಾವು ಅಲ್ಲೇ ಏನು ಮಾಡ್ಬೋದು, ಅದನ್ನು ತಿಳ್ಕೊಬಹುದು. ಯಾರೇ ವ್ಯವಹಾರಸ್ಥ ವ್ಯಾಪಾರವನ್ನು ಮಾಡುವಂತಹ ವ್ಯಕ್ತಿ ಅದನ್ನು ಅಲ್ಲೇ ಅವನು ಅದನ್ನು ತಿಳ್ಕೊಳ್ಬಹುದು. ನೋಡಿಲಿ ಯಾವ ರೀತಿಯಾಗಿ ನಾವು ಸೇವೆಗಳಲ್ಲಿ ಬದಲಾವಣೆಯನ್ನು ತರಬಹುದು. ನೋಡಿರಿ ಈಗಾಗಲೇ ನಾನು ಹೇಳಿದ ಹಾಗೆ ವ್ಯವಹಾರದಲ್ಲೂ ಕೂಡ ಏನು ಸರಕುಗಳನ್ನು ಉತ್ಪಾದನೆ ಮಾಡ್ತೀವಲ್ರಿ, ಆ ಸರಕುಗಳನ್ನು ಉತ್ಪಾದನೆ ಮಾಡುವಲ್ಲಿ ನಾವು ಏನು ಮಾಡಬೇಕಾಗ್ತದೆ ರೀ, ಆವಿಷ್ಕಾರವನ್ನು ಮಾಡಬೇಕಾಗ್ತದೆ. ತಂತ್ರಜ್ಞಾನವನ್ನು, ಆಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಳ್ಳುವುದರ ಮುಖಾಂತರ ಇರುವಂಥ ವಸ್ತುವಿನಲ್ಲಿ ಬದಲಾವಣೆಯನ್ನು ತರಬೇಕಾಗ್ತದೆ. ನೋಡಿರಿ ಯಾಕಂತಂದ್ರೆ ಮಾರುಕಟ್ಟೆಯಲ್ಲಿ ಪೈಪೋಟಿ ಹೆಚ್ಚಿಗೆ ಇರೋದ್ರಿಂದ ಅಲ್ಲಿ ಪೈಪೋಟಿದಾರನ ವಿರುದ್ಧ ನಾವು ಪೈಪೋಟಿ ಮಾಡಬೇಕಂತಂದ್ರೆ ನಮ್ಮ ವಸ್ತು ಏನಾಗಿರ್ಬೇಕ್ರಿ, ಒಳ್ಳೆಯ ಗುಣಮಟ್ಟದ ವಸ್ತು ಆಗಿರಬೇಕು. ನೋಡ್ರಿ ಪೈಪೋಟಿದಾರನ ಪ್ರತಿಸ್ಪರ್ಧಿಯ ವಸ್ತುವನ್ನು ಗ್ರಾಹಕ ಖರೀದಿ ಮಾಡುವುದರ ಬದಲಾಗಿ ನಮ್ಮ ವಸ್ತುವನ್ನು ಗ್ರಾಹಕ ಖರೀದಿ ಮಾಡಬೇಕಂತಂದ್ರೆ ನಾವು ವಸ್ತುವಿನಲ್ಲಿ ಬದಲಾವಣೆಯನ್ನು ತರಲೇಬೇಕು. ನೋಡ್ರಿ ಯಾಕಂತಂದ್ರೆ ಅಲ್ಲಿ ಹೇಳ್ತೀವಿ ನಾವು ಉತ್ಪಾದನೆ ಮಾಡುವಂತಹ ವಸ್ತು, ನಾವು ಉತ್ಪಾದನೆ ಮಾಡಿದಂಥ ವಸ್ತು ಮಾರುಕಟ್ಟೆಯಲ್ಲಿ ಆ ವಸ್ತುವಿಗೆ ಬೇಡಿಕೆ ಕಡಿಮೆ ಆದಾಗ ಅಲ್ಲಿ ನಾವೇನು ಮಾಡಬೇಕಾಗ್ತದೆ, ಆಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಳ್ಳುವುದರ ಮುಖಾಂತರ ಆವಿಷ್ಕಾರವನ್ನು ಮಾಡಬೇಕಾಗ್ತದೆ. ನೋಡ್ರಿ ಅದಕ್ಕೆ ಆ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಳ್ಳುವುದರ ಮುಖಾಂತರ ಒಳ್ಳೆಯ ಗುಣಮಟ್ಟದ ವಸ್ತುವನ್ನು ಉತ್ಪಾದನೆ ಮಾಡಿ ಅದನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಬೇಕಾಗ್ತದೆ. ನೋಡ್ರಿ ಇದು ಕೇವಲ ಸರಕಿನಲ್ಲಿ ಅಷ್ಟೇ ಅಲ್ಲ, ಸೇವೆಯಲ್ಲೂ ಕೂಡ ನಾವೇನು ಮಾಡಬೇಕಾಗ್ತದೆ, ಬದಲಾವಣೆಯನ್ನು ತರಬೇಕಾಗ್ತದೆ. ಆಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಳ್ಳುವುದರ ಮುಖಾಂತರ ಸೇವೆಗಳಲ್ಲೂ ಕೂಡ ಏನು ಮಾಡಬೇಕಾಗ್ತದೆ, ಬದಲಾವಣೆಯನ್ನು ತರಬೇಕಾಗ್ತದೆ. ನೋಡ್ರಿ ಗ್ರಾಹಕನೊಡನೆ ಪರಸ್ಪರ ಸಂವಹನ ಸೇವೆಯ ಮುಖ್ಯ ಲಕ್ಷಣವಾಗಿ ಇರುತ್ತದೆ. ನೋಡ್ರಿ ಗ್ರಾಹಕರೊಡನೆ ಪರಸ್ಪರ ಸಂವಹನದ ಮುಖಾಂತರಲ್ಲಿ ಅಲ್ಲಿ ನಾವು ಕೊಡುವಂತಹ ಸೇವೆ, ಆ ಒಂದು ಸೇವೆ ಗ್ರಾಹಕನಿಗೆ ತೃಪ್ತಿಯನ್ನು ತಂದೋದು ಅಥವಾ ಇಲ್ಲೋ, ಗ್ರಾಹಕನು ತೃಪ್ತಿಯನ್ನು ಹೊಂದಿದಾನೋ ಅಥವಾ ಇಲ್ಲೋ ಅನ್ನೋದನ್ನು ನಾವು ಅಲ್ಲಿ ಏನು ಮಾಡ್ಬೋದು ರೀ, ಅದರ ಸ್ಥಳದಲ್ಲಿ ಅದನ್ನು ತಿಳ್ಕೋಬಹುದು. ಇನ್ನು ನಾಲ್ಕನೇದು ಕಡಿಮೆ ದಾಸ್ತಾನು. ನೋಡ್ರಿ ಇಲ್ಲಿ ಸರಕನ್ನು ಉತ್ಪಾದನೆ ಮಾಡಿ ಆ ಸರಕುಗಳನ್ನು ಏನು ಮಾಡ್ಬೋದು ರೀ, ದಾಸ್ತಾನು ಮಳಿಗೆಯಲ್ಲಿ ಅದನ್ನು ಇಟ್ಟು ನಾವು ನಮಗೆ ಯಾವಾಗ ಬೇಕಲ್ಲ ಅವಾಗ ಆ ವಸ್ತುವಿನ ಬೆಲೆ ಹೆಚ್ಚಿಗೆ ಆದಾಗ ಅಥವಾ ಆ ವಸ್ತುವಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಿಗೆ ಆದಾಗ ನಾವೇನು ಮಾಡ್ಬೋದು, ಅದನ್ನು ದಾಸ್ತಾನು ಮಳಿಗೆಯಿಂದ ಹೊರತೆಗೆದು ಆ ವಸ್ತುವನ್ನು ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡಬಹುದು. ಸರಕನ್ನು ನಾವು ದಾಸ್ತಾನು ಮಳಿಗೆಯಲ್ಲಿ ಇಡಬಹುದು, ದಾಸ್ತಾನು ಮಾಡಬಹುದು. ಆದರೆ ಇಲ್ಲಿ
ಏನ್ರಿ ಸೇವೆಯ ಮುಖ್ಯ ಲಕ್ಷಣಗಳಲ್ಲಿ ಒಂದು ಯಾವುದ್ರಿ ಕಡಿಮೆ ದಾಸ್ತಾನು. ನೋಡ್ರಲ್ಲಿ ಸೇವೆಯು ಅದೃಶ್ಯ ಅಥವಾ ಅಗ್ರಾಹ್ಯ ಮೌಲ್ಯವುಳ್ಳದ್ದಾಗಿದ್ದರಿಂದ ಅಥವಾ ಭೌತಿಕವಾಗಿ ಇರದೇ ಇರುವುದರಿಂದ ಭವಿಷ್ಯಕ್ಕಾಗಿ ಸೇವೆಯನ್ನು ದಾಸ್ತಾನು ಮಾಡಲಾಗುವುದಿಲ್ಲ. ನೋಡಿ, ಸೇವೆ ಅನ್ನೋದು ಕಣ್ಣಿಗೆ ಕಾಣಲಾರದ್ದು. ಹೌದ್ರಿ, ಕಣ್ಣಿಗೆ ಕಾಣಲಾರದು, ಅದು ಅಗೋಚರವಾಗಿದೆ. ಅದನ್ನು ದಾಸ್ತಾನು ಮಳಿಗೆಯಲ್ಲಿ ಇಡಲಿಕ್ಕೆ ಸಾಧ್ಯ ಇಲ್ಲ. ದಾಸ್ತಾನು ಮಳಿಗೆಯಲ್ಲಿ ಇಡಲಿಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ನಾವು ಉದಾಹರಣೆಗೆ ಹೇಳ್ಬೇಕಂತಂದ್ರೆ ನಾವು ರೈಲು ಪ್ರಯಾಣ ಮಾಡ್ಬೇಕಂತಂದ್ರೆ ಆ ರೈಲು ಟಿಕೆಟನ್ನು ಮುಂಚಿತವಾಗಿ ನಾವು ಪಡ್ಕೊಂಡು ಅದನ್ನು ಇಟ್ಕೊಳ್ಬಹುದು. ಆದರೆ ಆ ಪ್ರಯಾಣದಿಂದ ಆಗುವಂತಹ ಅನುಭವವನ್ನು ನೋಡೋದನ್ನು ದಾಸ್ತಾನು ಮಳಿಗೆ ಇಟ್ಕೊಳ್ಳೋಕೆ ಸಾಧ್ಯತೆನ್ರಿ? ಇಲ್ಲ. ನೋಡ್ರಿ, ಅಲ್ಲಿ ಆ ಅನುಭವ ಆಗಬೇಕಂತಂದ್ರೆ ನಾವು ರೈಲು ಪ್ರಯಾಣವನ್ನು ಮಾಡಿದಾಗ ಮಾತ್ರ ಆ ಪ್ರಯಾಣದಿಂದ ಆಗುವಂಥ ಅನುಭವವನ್ನು ಅನುಭವಿಸ್ಬೋದು. ನೋಡೋದಕ್ಕೇನು ಹೇಳ್ತೀವ್ರಿ, ದಾಸ್ತಾನು, ಕಡಿಮೆ ದಾಸ್ತಾನು. ಇದು ಏನ್ರಿ ಅಗೋಚರವಾಗಿರುವುದರಿಂದ ಇದನ್ನು ದಾಸ್ತಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೌದ್ರಿ, ನಾವು ಅದನ್ನು ಅನುಭವಿಸ್ಬೇಕಂತಂದ್ರೆ ನಾವು ಪ್ರಯಾಣವನ್ನು ಮಾಡಿದಾಗ ಮಾತ್ರ ಅಲ್ಲಿ ಆ ಒಂದು ಅನುಭವವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಲಾಸ್ಟ್ 5ನೇದ್ರಿ ತೊಡಗಿಸಿಕೊಳ್ಳುವಿಕೆ. ತೊಡಗಿಸಿಕೊಳ್ಳುವಿಕೆ. ನೋಡಿ, ಇಲ್ಲಿ ಸೇವೆಯ ಅತಿ ಪ್ರಮುಖವಾದ ಗುಣಲಕ್ಷಣವೆಂದರೆ ಸೇವೆಯ ವಿಲೇವಾರಿ ಪ್ರಕ್ರಿಯೆಯಲ್ಲಿ ಗ್ರಾಹಕನ ಭಾಗವಹಿಸುವಿಕೆ ಮತ್ತು ಗ್ರಾಹಕ ತನ್ನ ಇಚ್ಛೆಯಂತೆ ಸೇವೆಯನ್ನು ಮಾರ್ಪಡಿಸುವ ಅವಕಾಶ ಹೊಂದಿರುತ್ತದೆ. ನೋಡ್ರಿ, ಇಲ್ಲಿ ತೊಡಗಿಸಿಕೊಳ್ಳುವಿಕೆ. ನೋಡಿ, ಇಲ್ಲಿ ನಾವು ಸೇವೆಯನ್ನು ಒದಗಿಸುವಾಗ ಗ್ರಾಹಕನ ಭಾಗವಹಿಸುವಿಕೆ ಅಥವಾ ಗ್ರಾಹಕನು ಆ ಒಂದು ಸ್ಥಳದಲ್ಲಿ ಅವನೇನು ಬೇಕ್ರಿ, ಅವನು ಇರಲೇಬೇಕು. ಹೌದ್ರಿ, ಗ್ರಾಹಕನು ಬೇಕೇ ಬೇಕು. ಆ ಗ್ರಾಹಕ ಬೇಕು, ಅದರ ಜೊತೆಗೆ ಆ ಗ್ರಾಹಕನ ಬೇಡಿಕೆಗೆ ಅನುಗುಣವಾಗಿ ನಾವೇನು ಮಾಡಬೇಕಾಗ್ತದೆ, ಸೇವೆಗಳಲ್ಲಿ ಬದಲಾವಣೆಯನ್ನು ತರಬೇಕಾಗ್ತದೆ. ನೋಡಿ, ಸೇವೆಗಳ ಲಕ್ಷಣಗಳು ಎಷ್ಟಿದಾವ್ರಿ? 5. ಅಗೋಚರತೆ, ಅಸಂಗತತೆ, ಬೇರ್ಪಡಿಸಲಾಗದಿರುವಿಕೆ, ಕಡಿಮೆ ದಾಸ್ತಾನು ಮತ್ತು ತೊಡಗಿಸಿಕೊಳ್ಳುವಿಕೆ. ನೋಡಿ, ಇದಾದ ನಂತರ ನೆಕ್ಸ್ಟ್ ಬರೋದ್ರಿ ಸರಕು ಮತ್ತು ಸೇವೆಗಳ ನಡುವಿನ ವ್ಯತ್ಯಾಸ. ಸೇವೆಗಳು ಮತ್ತು ಸರಕಿನ ಸರಕುಗಳ ನಡುವಿನ ವ್ಯತ್ಯಾಸಗಳು. ನೋಡಿಲಿ, ನಾವು ವ್ಯತ್ಯಾಸವನ್ನು ಬರೆಯುವಾಗ ಅಲ್ಲಿ ಏನು ಮಾಡಬೇಕಾಗ್ತದೆ, 3 ಕಾಲಮ್ಸ್ ಹಾಕಬೇಕಾಗ್ತದೆ. ನೋಡ್ರಿ, ನಾನು ಈಗಾಗಲೇ ನಿಮ್ಗೆ ಹೇಳೇನ್ರಿ, ಒಂದು ಆಧಾರ, 2ನೇ ಕಾಲಮ್ ರೀ ಸೇವೆಗಳು, 3ನೇ ಕಾಲಮ್ ಸರಕುಗಳು. ನೋಡ್ರಿ, ಇಲ್ಲಿ ಆಧಾರ ಹಾಕಬೇಕ್ರಿ, ನಂತರದಲ್ಲಿ ಸೇವೆಗಳು, ನೆಕ್ಸ್ಟ್ 3ನೇ ಕಾಲಮ್ ರೀ ಸರಕುಗಳು. ನೋಡ್ರಿ, ಆಧಾರ ಕಾಲಮ್ ಒಳಗೆ ಮೊದಲನೇದು ಸ್ವರೂಪ,
ಸೇವೆಗಳು ಕಾಲಮ್ ಒಳಗ್ರಿ. ಸ್ವರೂಪ ಅಂತಂದ್ರೆ ಸೇವೆ ಅನ್ನೋದು ಒಂದು ಚಟುವಟಿಕೆ ಅಥವಾ ಪ್ರಕ್ರಿಯೆ ಅಂತ ಹೇಳ್ತಾರೆ. ಇದು ಒಂದು ಚಟುವಟಿಕೆ ಅಥವಾ ಪ್ರಕ್ರಿಯೆ. ನೋಡಿ, ಸೇವೆಗಳಿಗೆ ಉದಾಹರಣೆ ಹೇಳಬೇಕಂತಂದ್ರೆ ರೀ, ಇಲ್ಲಿ ಚಿತ್ರಮಂದಿರದಲ್ಲಿ ಚಲನಚಿತ್ರವನ್ನು ವೀಕ್ಷಿಸುವುದು. ಹೌದ್ರಿ, ಉದಾಹರಣೆಗೆ ಚಿತ್ರಮಂದಿರದಲ್ಲಿ ಚಲನಚಿತ್ರ ವೀಕ್ಷಿಸುವುದು. ನೋಡಲಿ, ಸೇವೆ ಅಂತಂದಾಗ ಇಲ್ಲಿ ಚಿತ್ರಮಂದಿರದಲ್ಲಿ ಚಲನಚಿತ್ರವನ್ನು ವೀಕ್ಷಿಸುವುದು. ನೋಡ್ರಿ, ಇದನ್ನು ಸ್ಪರ್ಶಿಸಲಿಕ್ಕೆ ಸಾಧ್ಯ ಇಲ್ಲ. ಹೌದ್ರೆ, ಇದನ್ನು ಏನು ಮಾಡ್ಬೋದ್ರಿ ನಾವು? ಇದನ್ನು ಅನುಭವಿಸುವುದರ ಮುಖಾಂತರ ನೋಡ್ರಿ ಅದರ ಅನುಭವವನ್ನು ನಾವು ಪಡಿಬೇಕಂತಂದ್ರೆ ಆ ಚಲನಚಿತ್ರವನ್ನು ನಾವು ವೀಕ್ಷಿಸಬೇಕು ಅಂತಂದ್ರೆ ಇಲ್ಲಿ ಸೇವೆ ಅನ್ನೋದು ಒಂದು ಚಟುವಟಿಕೆ ಅಥವಾ ಪ್ರಕ್ರಿಯೆ. ಇದು ಒಂದು ಚಟುವಟಿಕೆ ಅಥವಾ ಪ್ರಕ್ರಿಯೆ. ಉದಾಹರಣೆಗೆ ಚಿತ್ರಮಂದಿರದಲ್ಲಿ ಚಲನಚಿತ್ರವನ್ನು ವೀಕ್ಷಿಸುವುದು. ಇನ್ನು ಸರಕು ಅಂತ ಬಂದಾಗ ಇದು ಒಂದು ಭೌತಿಕ ವಸ್ತು. ನೋಡಿ, ಸರಕು ಅಂತಂದು ಹೇಳಿದಾಗ ನಾವೇನು ಹೇಳ್ತೀವಿ ರೀ? ವಸ್ತು ಅಂತ ಹೇಳ್ತೀವಿ. ಇದು ಒಂದು ವಸ್ತು ಅಥವಾ ಭೌತಿಕ ವಸ್ತು. ನೋಡಿ, ಸೇವೆಗೆ ಉದಾಹರಣೆ ನಾವೇನು ಹೇಳಿದ್ವಿ ರೀ? ಚಿತ್ರಮಂದಿರದಲ್ಲಿ ಚಲನಚಿತ್ರವನ್ನು ವೀಕ್ಷಿಸುವುದು. ಆದರೆ ಸರಕಿಗೆ ಉದಾಹರಣೆ ಹೌದ್ರೆ ಚಲನಚಿತ್ರದ ವಿಡಿಯೋ ಕ್ಯಾಸೆಟನ್ನು ಕೊಳ್ಳುವುದು. ಉದಾಹರಣೆಗೆ ಚಲನಚಿತ್ರದ ವಿಡಿಯೋ ಕ್ಯಾಸೆಟ್. ನೋಡಿ, ಚಲನಚಿತ್ರದ ವಿಡಿಯೋ ಕ್ಯಾಸೆಟ್ ಇದು ಸರಕು. ಇದನ್ನು ಮುಟ್ಲಿಕ್ಕೆ ಸಾಧ್ಯ ಅದ ರೀ. ಇದನ್ನು ನಾವೇನು ಮಾಡ್ತೀವಿ ರೀ? ಕೊಂಡ್ಕೊಳ್ತೀವಿ. ಆದರೆ ಚಿತ್ರಮಂದಿರದಲ್ಲಿ ಚಲನಚಿತ್ರವನ್ನು ವೀಕ್ಷಿಸುವುದು ಇದು ಸರಕು ಅಲ್ಲ. ಇದು ಏನ್ರಿ? ಸೇವೆ. ಹೌದ್ರಿ. ಇನ್ನು ಎರಡನೇದು ವಿಧ. ಇದು ಬಹುರೂಪವಾದುದು. ನೋಡ್ರಿ, ವಿಧ ಸೇವೆಗಳು ಬಹುರೂಪವಾದುದು, ಸರಕುಗಳು ಏಕರೂಪವಾದುದು. ಇನ್ನು ಮೂರನೇದು ಅಗೋಚರತೆ. ನೋಡ್ರಿ, ಸೇವೆ ಅನ್ನೋದು ಇದು ಅಗೋಚರತೆ, ಕಣ್ಣಿಗೆ ಕಾಣಲಾರದ್ದು. ಸರಕು ಅನ್ನೋದು ಗೋಚರತೆ ಅಂತಂದ್ರೆ ಏನ್ರಿ? ಕಣ್ಣಿಗೆ ಕಾಣುವಂಥದ್ದು. ನೋಡ್ರಿ, ಅಗೋಚರತೆಗೆ ಉದಾಹರಣೆ ಹೇಳ್ಬೇಕಂತಂದ್ರೆ ರೀ, ಇಲ್ಲಿ ವೈದ್ಯರ ಚಿಕಿತ್ಸೆ. ಉದಾಹರಣೆಗೆ ವೈದ್ಯರ ಚಿಕಿತ್ಸೆ. ನೋಡ್ರಿ, ಇದು ಈಗಾಗಲೇ ನಾನು ಹೇಳಿದ ಹಾಗೆ ಇದು ಕಣ್ಣಿಗೆ ಕಾಣಲಾರದು. ಆದರೆ ವೈದ್ಯರು ಕೊಡುವಂತಹ ಔಷಧಿ ಇದು ಏನ್ರಿ? ಸರಕು, ಕಣ್ಣಿಗೆ ಕಾಣುವಂಥದ್ದು. ಹೌದ್ರಿ. ಇದಕ್ಕೇನಂತಾರೆ ನಮ್ಮ ಗೋಚರ ಅಂತ ಅಂತೇಳಿ. ಔಷಧಿ ಇದು ಕಣ್ಣಿಗೆ ಕಾಣುವಂಥದ್ದು. ಆದರೆ ವೈದ್ಯರ ಚಿಕಿತ್ಸೆ ಇದು ಕಣ್ಣಿಗೆ ಕಾಣಲಾರದ್ದು. ಅದಕ್ಕೇನಂತ ಹೇಳ್ತಾರೆ ನಾವು? ಅಗೋಚರತೆ ಅಂತ ಹೇಳ್ತೀವಿ. ಈ ನೆಕ್ಸ್ಟ್ ನಾಲ್ಕನೇದ್ರಿ ಅಸಂಗತತೆ.
ಅಸಂಗತತೆ. ನೋಡ್ರಿ ಇಲ್ಲಿ ವಿವಿಧ ಗ್ರಾಹಕರ ವಿವಿಧ ಅಭಿರುಚಿ, ವಿವಿಧ ಗ್ರಾಹಕರ ವಿವಿಧ ಅಭಿರುಚಿ ಅಥವಾ ಬೇಡಿಕೆ. ಉದಾಹರಣೆಗೆ ಮೊಬೈಲ್ ಸೇವೆಗಳು. ನೋಡ್ರಿ, ನಾವು ಗ್ರಾಹಕರಿಗೆ ಕೊಡುವಂತಹ ಸೇವೆಗಳು ಅದು ಎದರ ಮುಖಾಂತರ? ಮೊಬೈಲ್ ಮುಖಾಂತರ. ಮೊಬೈಲ್ ಸೇವೆಗಳಂತಂದ್ರೆ ವಿವಿಧ ಗ್ರಾಹಕರ ವಿವಿಧ ಅಭಿರುಚಿ, ಅವರ ಅಭಿರುಚಿಗೆ ತಕ್ಕಂತೆ ನಾವೇನು ಮಾಡಬೇಕಾಗ್ತದೆ? ಸೇವೆಗಳಲ್ಲಿ ಬದಲಾವಣೆಯನ್ನು ತರಬೇಕಾಗ್ತದೆ. ಇನ್ನು ಸರಕುಗಳಲ್ಲಿ ಮೊಬೈಲ್ ಫೋನುಗಳು ನೋಡಲ್ಲಿ ವಿವಿಧ ಗ್ರಾಹಕರ ಶಿಷ್ಟ ಬೇಡಿಕೆಗಳನ್ನು ತೃಪ್ತಿಗೊಳಿಸುತ್ತದೆ. ವಿವಿಧ ಗ್ರಾಹಕರ ಶಿಷ್ಟ ಬೇಡಿಕೆಗಳನ್ನು ತೃಪ್ತಿಪಡಿಸುತ್ತದೆ. ನೋಡ್ರಿ, ಉದಾಹರಣೆಗೆ ಇಲ್ಲಿ ಮೊಬೈಲ್ ಸೇವೆಗಳು, ಸರಕಿನಲ್ಲಿ ಮೊಬೈಲ್ ಫೋನುಗಳು. ನೋಡ್ರಿ, ಮೊಬೈಲ್ ಫೋನ್ ಅನ್ನೋದು ಕಣ್ಣಿಗೆ ಕಾಣುವಂಥದ್ದು, ಆದರೆ ಮೊಬೈಲ್ ಸೇವೆ ಅನ್ನೋದು ಕಣ್ಣಿಗೆ ಕಾಣಲಾರದ್ದು. ಇದಾದ ನಂತರ ನೆಕ್ಸ್ಟ್ 5ನೇದ್ರಿ, ಬೇರ್ಪಡಿಸದಿರುವಿಕೆ. 5ನೇದು ನೋಡಿ, ಇಲ್ಲಿ ಗ್ರಾಹಕರು ಸೇವೆಯಲ್ಲಿ ಗ್ರಾಹಕರು ಮತ್ತು ಉತ್ಪನ್ನ ಎರಡೂ ಏನಾಗಿರ್ಬೇಕು? ಏಕಕಾಲಿಕವಾಗಿ ನಡಿಬೇಕು. ಆದರೆ ಸರಕಿನಲ್ಲಿ ಆ ರೀತಿ ಇಲ್ಲ. ಉತ್ಪಾದನೆ ಮತ್ತು ಅನುಭೋಗಗಳ ಪ್ರತ್ಯೇಕತೆ. ಅಲ್ಲಿ ಅಂಗಡಿಯಿಂದ ಐಸ್ ಕ್ರೀಮನ್ನು ಕೊಳ್ಳುವುದು ಇದು ಸರಕು. ಅಲ್ಲಿ ಉಪಹಾರ ಗೃಹದಲ್ಲಿ ಐಸ್ ಕ್ರೀಮ್ ತಿನ್ನುವುದು. ನೋಡ್ರಿ, ಅದೇ ಸ್ಥಳದಲ್ಲಿ ಐಸ್ ಕ್ರೀಮನ್ನು ತಿನ್ನುವುದು ಸೇವೆ. ಉಪಹಾರ ಗೃಹದಲ್ಲಿ ಐಸ್ ಕ್ರೀಮನ್ನು ಕೊಂಡುಕೊಂಡು ಮನೆಗೆ ಹೋಗಿ ತಿನ್ನುವುದು ಅದು ಸರಕು ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಉಪಸ್ಥಿತಿ, ಯಾವುದು ಉಪಸ್ಥಿತಿ ಇರಬೇಕ್ರಿ? ಸೇವೆಯಲ್ಲಿ ಗ್ರಾಹಕರ ಉಪಸ್ಥಿತಿ ಇರಬೇಕು. ಏಕಕಾಲಿಕವಾಗಿ ಸಾಗುವ ಉತ್ಪಾದನೆ ಮತ್ತು ಅನುಭೋಗ. ಉತ್ಪಾದನೆ ಮತ್ತು ಅನುಭೋಗ. ನೋಡಿ, ಇಲ್ಲಿ ಸರಕಿನಲ್ಲಿ ಉತ್ಪಾದನೆ ಮತ್ತು ಅನುಭೋಗಗಳ ಪ್ರತ್ಯೇಕತೆ. ಉತ್ಪಾದನೆ ಮತ್ತು ಅನುಭೋಗಗಳ ಪ್ರತ್ಯೇಕತೆ. ನೋಡಿ, ಇಲ್ಲಿ ಉದಾಹರಣೆಗೆ ಹೇಳಬೇಕಂತಂದ್ರೆ ಏನ್ರಿ? ಸೇವೆಯಲ್ಲಿ ಉಪಹಾರ ಗೃಹದಲ್ಲಿ ಐಸ್ ಕ್ರೀಮನ್ನು ತಿನ್ನುವುದು ಯಾವುದ್ರಿ? ಸೇವೆ. ಸರಕಿಗೆ ಉದಾಹರಣೆ ಉಪಹಾರ ಗೃಹದಲ್ಲಿ ಐಸ್ ಕ್ರೀಮನ್ನು ಕೊಳ್ಳುವುದು ಇದು ಸರಕು ಅಂತ ಹೇಳ್ತೀವಿ. ಈ ನೆಕ್ಸ್ಟ್ ರೀ ದಾಸ್ತಾನು. ನೋಡಿ, ಸೇವೆಯನ್ನು ದಾಸ್ತಾನು ಮಾಡಲು ಸಾಧ್ಯವಿಲ್ಲ. ದಾಸ್ತಾನು ಮಾಡಲು ಸಾಧ್ಯವಿಲ್ಲ. ಇನ್ನು ಸರಕನ್ನು ದಾಸ್ತಾನು ಮಾಡಬಹುದು. ದಾಸ್ತಾನು ಮಾಡಬಹುದು. ನೋಡ್ರಿ, ಇಲ್ಲಿ ಉದಾಹರಣೆಗೆ ಹೇಳಬೇಕಂತಂದ್ರೆ ನಾನು ಈಗಾಗಲೇ ಹೇಳಿದ ಹಾಗೆ ರೈಲು ಪ್ರಯಾಣದ ಅನುಭವವನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲರಿ? ದಾಸ್ತಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಆದರೆ ರೈಲು ಪ್ರಯಾಣದ ಟಿಕೆಟನ್ನು ನಾವು ದಾಸ್ತಾನು ಮಾಡಬಹುದು. ನೋಡಿ, ಇದನ್ನ ದಾಸ್ತಾನು ಮಾಡಲಿಕ್ಕೆ ಯಾಕೆ ಸಾಧ್ಯ ಇಲ್ಲರಿ? ಅನುಭವವನ್ನು ನಾವು ಪಡಿಬೇಕಂತಂದ್ರೆ ಆ ರೈಲು ಪ್ರಯಾಣವನ್ನು ಮಾಡಬೇಕಾಗ್ತದೆ. ನೋಡಿರಿ, ಆ ದಿನವೇ ರೈಲು ಪ್ರಯಾಣವನ್ನು ಯಾವಾಗ ಮಾಡ್ತೀರಿ ಅದೇ ದಿನ ನಾವೇನು ಪಡಿತೀವಿ ರೀ? ಅನುಭವವನ್ನು ಪಡಿತೀವಿ. ಆದರೆ ಆ ರೈಲು ಪ್ರಯಾಣದ ಟಿಕೆಟನ್ನು ನಾವು ಮುಂಚಿತವಾಗಿ ಪಡಿಬೋದು, ಅದನ್ನು ದಾಸ್ತಾನು ಮಾಡಬಹುದು. ಇನ್ನು ಕೊನೆದ್ರಿ ತೊಡಗಿಸಿಕೊಳ್ಳುವಿಕೆ. ನೆಕ್ಸ್ಟ್ 7ನೇದು ತೊಡಗಿಸಿಕೊಳ್ಳುವಿಕೆ. ನೋಡಿ, ಸೇವೆಗಳಲ್ಲಿ ಸೇವೆಯ ವಿಲೇವಾರಿ ಸಮಯದಲ್ಲಿ ಗ್ರಾಹಕನ ಭಾಗವಹಿಸುವಿಕೆ. ಸೇವೆಯ ವಿಲೇವಾರಿ ಸಮಯದಲ್ಲಿ ಗ್ರಾಹಕನ ಭಾಗವಹಿಸುವಿಕೆ. ನೋಡ್ರಲ್ಲಿ, ಸೇವೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಗ್ರಾಹಕನ ಉಪಸ್ಥಿತಿ ಗ್ರಾಹಕಲ್ಲಿ ಬೇಕೇ ಬೇಕು. ಇನ್ನು ಸರಕು ವಿಲೇವಾರಿ ಸಮಯದಲ್ಲಿ ಗ್ರಾಹಕನ ಭಾಗವಹಿಸುವಿಕೆ. ನೋಡಿ, ಸರಕಿನ ವಿಲೇವಾರಿ ಸಮಯದಲ್ಲಿ ಗ್ರಾಹಕನ ಭಾಗವಹಿಸುವಿಕೆ ಅಸಾಧ್ಯ. ನೋಡ್ರಿ, ಯಾಕಂತಂದ್ರಲ್ಲಿ ಸರಕನ್ನು ಉತ್ಪಾದನೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಗ್ರಾಹಕನ ಭಾಗವಹಿಸುವಿಕೆ ಇರುವುದಿಲ್ಲ. ಅಲ್ಲಿ ಗ್ರಾಹಕನು ಇರುವುದಿಲ್ಲ ರೀ. ಸರಕು ಉತ್ಪಾದನೆ ಆದ ನಂತರ ಅದನ್ನು ಮಾರಾಟ ಮಾಡುವಂಥ ಸಂದರ್ಭದಲ್ಲಿ, ಕೊಂಡುಕೊಳ್ಳುವಂಥ ಸಂದರ್ಭದಲ್ಲಿ ಗ್ರಾಹಕನ ಉಪಸ್ಥಿತಿ ಇರ್ತದೆ. ಆದರೆ ಇಲ್ಲಿ ಸೇವೆಯ ವಿಲೇವಾರಿ ಸಮಯದಲ್ಲಿ ಗ್ರಾಹಕನ ಭಾಗವಹಿಸುವಿಕೆ ಅಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಗ್ರಾಹಕ ಸೇವೆಯನ್ನು ಪಡೆಯುವಂಥ ಸಂದರ್ಭದಲ್ಲಿ ಗ್ರಾಹಕನ ಉಪಸ್ಥಿತಿಯಲ್ಲಿ ಗ್ರಾಹಕ ಬೇಕೇ ಬೇಕು. ನೋಡ್ರಿ, ಇವು ಸರಕು ಮತ್ತು ಸೇವೆಗಳ ನಡುವಿನ ವ್ಯತ್ಯಾಸ ಎಷ್ಟದವ್ರಿ? 7 ಅದಾವು. ನೋಡ್ರಿ, ಇದು ಇಷ್ಟ ಆಯ್ತು ರೀ. ಇದಾದ ನಂತರ ನೆಕ್ಸ್ಟ್ ಬರೋದ್ರಿಂದ ಸೇವೆಗಳ ವಿಧಗಳು ಅದೇನಾಯ್ತಲ್ರಿ. ನೆಕ್ಸ್ಟ್ ಕ್ಲಾಸ್ ನಿಮ್ಗೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತೀವಿ. ಥ್ಯಾಂಕ್ ಯು.